ಹಾಯ್ ಎಲ್ರಿಗೂ ನಮಸ್ತೆ, ನಾನು ಅಂಬಿಕಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನೆ ವ್ಲಾಗಲ್ಲಿ ನಾನು ಉಪ್ಪಟ್ಟು ಪಚ್ಚಿ ರೆಸಿಪಿ ಹಾಕುವ ವ್ಲಾಗ್ ಮಾಡಿದ್ದೇನೆ. ಸೊ ನಾನು ಉಪ್ಪು ಹಾಕೋಕ್ಕಿಂತ ಮುಂಚೆ ಸ್ವಲ್ಪ ಪಚ್ಚರನ್ನು ತೆಗೆದುಕೊಂಡು ಇದರಲ್ಲೊಂದು ಸ್ಪೆಷಲಾಗಿ ಹಲಸಿನಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಸೊ ವಿಡಿಯೋನ ಸ್ಕಿಪ್ ಮಾಡಿದ ಕೊನೆ ತನಕ ನೋಡಿ, ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡುವ. ಸ್ಲೈಸ್ ಆಗಿ ಕಟ್ ಮಾಡಬೇಕು. ಸೊ ಕಟ್ ಮಾಡಿ ಆದ ನಂತರ ಇದಕ್ಕೆ ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತೇನೆ ಅಂತ ಹೇಳಿ ಮತ್ತೆ ನಾನು ಹೇಳ್ತೇನೆ. ಫಸ್ಟ್ ತೆಂಗಿನೆಣ್ಣೆ ಹಾಕ್ತಾ ಇದ್ದಾರೆ. ಇಲ್ಲಿ ಈ ತೆಂಗಿನೆಣ್ಣೆ ಬಿಸಿ ಆಗಬೇಕು. ಬಿಸಿ ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ ಹಾಕಲಿಕ್ಕೆ, ಆನಂತರ ಬೆಳ್ಳುಳ್ಳಿ ಹಾಗೆಯೇ ಕರಿಬೇವು ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು. ನಂತರ ಒಂದು ಬ್ಯಾಡಗಿ ಮೆಣಸನ್ನು ಈ ಥರ ಕಟ್ ಮಾಡಿ ಹಾಕ್ಕೊಂಡು ಎಲ್ಲವನ್ನು ಫ್ರೈ ಮಾಡಿಕೊಳ್ಬೇಕು. ನಂತರ ಇದಕ್ಕೆ ಕಟ್ ಮಾಡಿದ ಹಲಸಿನ ಹಣ್ಣನ್ನು ಹಾಕಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಆನಂತರ 1 ಗ್ಲಾಸಷ್ಟು ನೀರು ಹಾಕ್ಕೊಂಡು ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. 10 ನಿಮಿಷಗಳ ಕಾಲ ಬೇಯಲಿಕ್ಕೆ ಬಿಡಬೇಕು. ಮಸಾಲ ಮಾಡಲಿಕ್ಕೆ ನಾನಿಲ್ಲಿ ಇಂಗ್ರೀಡಿಯೆಂಟ್ಸ್ ಹಾಕ್ತಾ ಇದ್ದೇನೆ. ಫಸ್ಟಿಗೆ ಒಂದು 1/4 ಟೀ ಸ್ಪೂನಷ್ಟು ಅರಶಿನ, ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ತಾ ಇದ್ದಾರೆ. ಇದು ಬ್ಯಾಡಗಿ ಮೆಣಸು ಒಂದು 10-15 ಹಾಕ್ತಾ ಇದ್ದಾರೆ. ಖಾರ ಇದ್ರೆ ಒಳ್ಳೆಯದಾಗ್ತದೆ ಇದು ಪಲ್ಯ, ಅದಕ್ಕೋಸ್ಕರ ಸ್ವಲ್ಪ ಮೆಣಸನ್ನು ಸ್ವಲ್ಪ ಜಾಸ್ತಿ ತಗೊಳ್ಳಿ. ಸ್ಪೂನಷ್ಟು ನಾವಿಲ್ಲಿ ಕೊತ್ತಂಬರಿಯನ್ನು ಹಾಕ್ತಾ ಇದ್ದೇವೆ. ಈಗ ಹುಡಿ ಮಾಡ್ಕೊಳ್ಳುವ. ಫಸ್ಟ್ ಈ ಥರ ತರಿಯಾಗಿ ಹುಡಿ ಮಾಡ್ಕೊಂಡಾದ ನಂತರ ಇದಕ್ಕೆ ಒಂದು 5-6 ಎಸಳು ಬೆಳ್ಳುಳ್ಳಿ ಹಾಕ್ತಾ ಇದ್ದಾರೆ. ಆನಂತರ ಮೆಣಸಿನಕಾಯನ್ನು ಹಾಕ್ತಾ ಇದ್ದಾರೆ. ಇದೆಲ್ಲ ಹಾಕಿ ಆದ ನಂತರ ಪಲ್ಯಕ್ಕೆಲ್ಲ ಹುಡಿ ಮಸಾಲೆ ಮಾಡ್ತೇವಲ್ಲ, ಅದೇ ಥರ ಇದನ್ನು ತರಿಯಾಗಿ ಗ್ರೈಂಡ್ ಮಾಡಬೇಕು. ಇದಕ್ಕೆ ನೀರು ಹಾಕದೆ ಗ್ರೈಂಡ್ ಮಾಡಬೇಕು. ಇನ್ನು ಸ್ವಲ್ಪ ಗ್ರೈಂಡ್ ಮಾಡುವ. ಈ ಥರ ಹುಡಿ ಮಾಡಿದರೆ ಆಯಿತು. ಇದು ರೆಡಿ ಆಯಿತು ಮಸಾಲ. ಇದಿನ್ನೂ ಕೂಡ ಸ್ವಲ್ಪ ಬೇಯಬೇಕು. ನಂತರ ಇದಕ್ಕೆ ಮಸಾಲ ಹಾಕಿ ರೆಡಿ ಮಾಡಿದರೆ ಪಲ್ಯ ರೆಡಿ ಆಗ್ತದೆ. ಇದೀಗ ಬೆಂದಿದೆ. ಈಗ ನಾವು ಹುಡಿ ಮಾಡಿಟ್ಟ ಮಸಾಲವನ್ನು ಹಾಕುವ. ಇದು ಪಲ್ಯ ಊಟದ ಜೊತೆ ಒಳ್ಳೆಯದಾಗ್ತದೆ. ಈ ಪಚ್ಚಿರನ್ನು ನಾವು ಉಪ್ಪು ನೀರಲ್ಲಿ ಹಾಕದೆ ಇನ್ಸ್ಟೆಂಟಾಗಿ ಮಾಡಿದ ಉಪ್ಪಟ್ಟು ಪಚ್ಚಿ ಪಲ್ಯ. ಈಗ ಮಸಾಲೆ ಹಾಕಿದ್ದೇವೆ. ಈಗ ಇದರ ಮಸಾಲೆಯ ಜೊತೆ ಈ ಪಚ್ಚಿ ಬೇಯಬೇಕು, ಆವಾಗ ಅದು ಟೇಸ್ಟ್ ಬರ್ತದೆ. ಬಿಸಿ ಬಿಸಿಯಾಗಿ ಚೆಂದಾಗಿದೆ ಮತ್ತು ನೋಡಲಿಕ್ಕೆ ಚೆಂದ ಬಂದಿದೆ. ಟೇಸ್ಟ್ ಕೂಡ ಅಷ್ಟೇ ಚೆಂದ ಆಗಿರ್ಬೋದು. ನೋಡುವ ಹೇಗೆ ಆಗಿದೆ ಅಂತೇಳಿ. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಸೊ ಇದೇ ಥರ ಮಾಡಿದರೆ ತುಂಬ ಟೇಸ್ಟಿಯಾದ ಹಲಸಿನಕಾಯಿ ಪಲ್ಯ ರೆಡಿ. ಅದು ಟೇಸ್ಟ್ ಮಾಡುವ. ಫಸ್ಟ್ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗೆ ಆಗಿದೆ ಅಂತೇಳಿ. ತುಂಬ ಸೂಪರ್ ಆಗಿದೆ. ನಾನು ಹೇಳಿದ ರೀತಿಯಲ್ಲಿ ಈ ಥರ ಮಸಾಲ ಮಾಡಿದರೆ ತುಂಬ ಟೇಸ್ಟಿಯಾದ ಹಲಸಿನಕಾಯಿ ಪಲ್ಯ ರೆಡಿ ಆಗ್ತದೆ. ಸೊ ನೀವು ಕೂಡ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ವ್ಲಾಗ್ ಜೊತೆ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೆ ಬಾಯ್, ಟೇಕ್ ಕೇರ್.